ಎಲ್ಲರಿಗೂ ನಮಸ್ಕಾರ. ಉತ್ತರ ಭಾರತವನ್ನೇ ನಡುಗಿಸಿ ಇಡೀ ದಕ್ಷಿಣ ಭಾರತಕ್ಕೆ ತಾನೇ ಅಧಿಪತಿ ಅಂತ ಸಾರಿದ ಕರ್ನಾಟಕದ ಒಬ್ಬ ಅಪ್ರತಿಮ ಚಕ್ರವರ್ತಿಯ ಕಥೆಯನ್ನ ಇವತ್ತು ತಿರಿಯೋಣ. ಅವರೇ ಇಮ್ಮಡಿ ಪುಲಿಕೇಶಿ. ಬನ್ನಿ ಈ ರೋಚಕ ಇತಿಹಾಸದ ಪುಟಗಳನ್ನ ತಿರುವಿ ಹಾಕೋಣ. ಈ ಮಾತುಗಳನ್ನ ಒಮ್ಮೆ ನೋಡಿ. ಇದನ್ನ ಬರೆದಿದ್ದು ಪುಲಕೇಶಿಯ ಆಸ್ಥಾನದ ಕವಿಯಲ್ಲ, ಬದ್ಲಾಗಿ ಚೀನಾದಿಂದ ಬಂದಿದ್ದ ಒಬ್ಬ ಪ್ರವಾಸಿ ಹ್ಯುಯೆನ್ ತ್ಸಾಂಗ್. ಯೋಚ್ನೆ ಮಾಡಿ, ಒಬ್ಬ ಹೊರಗಿನ ವ್ಯಕ್ತಿ ಯಾವುದೇ ಒತ್ತಾಯ ಇಲ್ದೆ ಒಬ್ಬ ರಾಜನ ಬಗ್ಗೆ ಇಷ್ಟು ಗೊಪ್ಪದಾಗಿ ಮಾತಾಡ್ತಾನೆ ಅಂದ್ರೆ ಆ ಪುಲಕೇಶಿಯ ಪ್ರಭಾವ ಎಂಥದಿರ್ಬಾವ ಅಲ್ವಾ? ಇದು ಬರೀ ಅವರ ಶೌರ್ಯಕ್ಕೆ ಸಿಕ್ಕ ಹೊಗಳಿಕೆ ಅಲ್ಲ, ಅವರ ಆಡಳಿತದಲ್ಲಿದ್ದ ಧಾರ್ಮಿಕ ಸಹಿಷ್ಣುತೆಗೂ ಸಿಕ್ಕ ಒಂದು ದೊಡ್ಡ ಸರ್ಟಿಫಿಕೇಟ್. ಹಾಗಾದ್ರೆ ನಿಜಕ್ಕೂ ಯಾರು ಈ ಇಮ್ಮಡಿ ಪುಲಿಕೇಶಿ? ಬರೀ ಹೆಸರಷ್ಟೇ ಕೇಳಿರ್ತೀವಿ, ಆದ್ರೆ ಆ ಹೆಸರಿನ ಹಿಂದಿರೋ ನಿಜವಾದ ಕತೆ ಏನು? ಬನ್ನಿ ಅವರ ಜೀವನದ ಒಂದೊಂದು ಪುಟವನ್ನು ತಿರುವಿ ನೋಡೋಣ. ಸರಿ, ಮೊದಲು ಪುಲಿಕೇಶಿಯಾದ ಹಿನ್ನೆಲೆ ಏನು ಅಂತ ಶುರು ಮಾಡೋಣ. ಇವರು ಚಾಲುಕ್ಯ ರಾಜವಂಶಕ್ಕೆ ಸೇರಿದವರು. ಚಾಲುಕ್ಯರಲ್ಲೇ ಇವರು ಬಾದಾಮಿ ಚಾಲುಕ್ಯರ ವಂಶದವರು. ಈ ವಂಶ ಢಕ್ಕನ್ ಪ್ರಸ್ಥಭೂಮಿಯನ್ನ ಸುಮಾರು 200 ವರ್ಷಗಳ ಕಾಲ ಆಳುತ್ತೆ. ಆ ಇಡೀ ವಂಶದಲ್ಲೇ ಅತ್ಯಂತ ಪ್ರಸಿದ್ಧ, ಅತ್ಯಂತ ಶಕ್ತಿಶಾಲಿ ರಾಜ ಯಾರು ಅಂತ ಕೇಳಿದ್ರೆ ಒಂದೇ ಉತ್ತರ, ಇಮ್ಮಡಿ ಪುಲಿಕೇಶಿ. ಆದ್ರೆ ಇಂಥ ಮಹಾನ್ ಚಕ್ರವರ್ತಿಗೆ ಅಧಿಕಾರ ಸಿಕ್ಕಿದ್ದು ಅಷ್ಟು ಸುಲಭವಾಗಿರ್ಲಿಲ್ಲ. ಯಾಕಂದ್ರೆ ನ್ಯಾಯವಾಗಿ ಅವರಿಗೆ ಸೇರಬೇಕಿದ್ದ ಸಿಂಹಾಸನವನ್ನೇ ಅವರಿಂದ ಕಿತ್ತುಕೊಳ್ಳಲಾಗಿತ್ತು. ನೋಡಿ ಏನಾಯ್ತು ಅಂದ್ರೆ, ಪುಲಿಕೇಶಿಯ ತಂದೆ ರಾಜ ಕೀರ್ತಿವರ್ಮ ತೀರ್ಕೊಂಡಾಗ ಪುಲಿಕೇಶಿ ಇನ್ನೂ ಚಿಕ್ಕ ಹುಡುಗ. ಇದೇ ಅವಕಾಶ ಅಂತ ಅವರ ಚಿಕ್ಕಪ್ಪ ಮಂಗಳೇಶ ಅಧಿಕಾರದ ಆಸೆಯಿಂದ ಸಿಂಹಾಸನ ಏರ್ಬಿಡ್ತಾನೆ. ಪುಲಿಕೇಶಿ ದೊಡ್ಡವನಾದ್ರೂ ಅಧಿಕಾರ ಬಿಟ್ಕೊಡೋಕೆ ಅವನು ರೆಡಿ ಇರಲಿಲ್ಲ. ಆದರೆ ನೋಡಿ, ಇಂಥ ಸಮಯದಲ್ಲಿ ಪುಲಿಕೇಶಿ ಆತುರ ಮಾಡಲಿಲ್ಲ, ಆವೇಶಕ್ಕೆ ಒಳಗಾಗ್ಲಿಲ್ಲ. ಬದಲಿಗೆ ಸೈಲೆಂಟಾಗಿ ತಾಳ್ಮೆಯಿಂದ ಸರಿಯಾದ ಸಮಯಕ್ಕಾಗಿ ಕಾದ್ರು. ಆಮೇಲೆ ಸರಿಯಾದ ಬೆಂಬಲ ಗಳಿಸಿ ಹೋರಾಡಿ ತನಗೆ ಸೇರ್ಬೇಕಿದ್ದ ಹಕ್ಕನ್ನ ಮರಳಿ ಪಡೆದೇ ಬಿಟ್ರು. ಇದು ಅವರ ರಾಜಕೀಯ ಚಾಣಾಕ್ಷತೆಗೆ ಸಿಕ್ಕ ಮೊದಲ ಸಾಕ್ಷಿ. ಹೀಗೆ ಸಿಂಹಾಸನ ಏರಿದ ಮೇಲೆ ಪುಲಿಕೇಶಿ ಸುಮ್ಮನೆ ಕೂರಲಿಲ್ಲ. ಅವರ ಮುಂದಿದ್ದಿದ್ದು ಒಂದೇ ಗುರಿ, ದಕ್ಷಿಣ ಭಾರತದಲ್ಲಿ ಒಂದು ಬೃಹತ್ ಅಜೇಯ ಸಾಮ್ರಾಜ್ಯವನ್ನ ಕಟ್ಟಬೇಕು ಅಂತ. ಅವರ ದಿಗ್ವಿಜಯಗಳ ಪಟ್ಟಿ ಇದೆಯಲ್ಲ, ಅದು ತುಂಬಾನೇ ದೊಡ್ಡದು. ಕದಂಬರು, ಗಂಗರು, ಕೊಂಕಣದ ಮೌರ್ಯರು, ರಾಷ್ಟ್ರಕೂಟರು, ಹೀಗೆ ತಮ್ಮ ಸುತ್ತಮುತ್ತ ಇದ್ದ ಎಲ್ಲ ಪ್ರಬಲ ರಾಜ್ಯಗಳನ್ನು ಒಂದರ ಹಿಂದೊಂದರಂತೆ ಸೋಲಿಸ್ತಾ ಹೋದ್ರು. ಕೆಲವು ವರ್ಷಗಳಲ್ಲಿ ಇಡೀ ದಖ್ಖನ್ ಪ್ರಸ್ಥಭೂಮಿ ಚಾಲುಕ್ಯರ ಧ್ವಜದ ಕೆಳಗೆ ಬಂದು ನಿಂತಿತ್ತು. ಆದರೆ ಪುಲಿಕೇಶಿ ಅಂದ್ರೆ ಕೇವಲ ಯುದ್ಧ, ದಿಗ್ವಿಜಯ ಅಷ್ಟೇದಲ್ಲ, ಅವರು ಒಬ್ಬ ಅತ್ಯುತ್ತಮ ಆಡಳಿತಗಾರ ಕೂಡ. ನೋಡಿ, ಅವರು ಸ್ವತಃ ವೈಷ್ಣವರಾಗಿದ್ರೂ ತಮ್ಮ ಸಾಮ್ರಾಜ್ಯದಲ್ಲಿದ್ದ ಬೌದ್ಧ, ಜೈನ, ಶೈವ ಹೀಗೆ ಎಲ್ಲಾ ಧರ್ಮಗಳಿಗೂ ಸಮಾನ ಗೌರವ ಕೊಟ್ಟಿದ್ಲು. ಇದಕ್ಕೆ ಸಾಕ್ಷಿ ಬೇಕಾ? ಮತ್ತೆ ಹ್ಯುಯೆನ್ ತ್ಸಾಂಗ್ ಮಾತುಗಳನ್ನೇ ಕೇಳಬೇಕು. ಅವರ ಪ್ರಕಾರ ಪುಲಿಕೇಶಿಯ ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಬೌದ್ಧ ವಿಹಾರಗಳಿದ್ವಂತೆ. ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಇಲ್ಲಿವರೆಗೆ ಪುಲಿಕೇಶಿಯ ಏಳಿಗೆಯನ್ನ ನೋಡಿದ್ವಿ. ಈಗ ಬರ್ತಾ ಇರೋದು ಅವರ ಆಳ್ವಿಕೆಯ ಅತ್ಯಂತ ಪ್ರಮುಖ, ಅಷ್ಟೇ ರೋಚಕವಾದ ಘಟ್ಟ. ಅಂದಿನ ಇಡೀ ಭಾರತದ ಇಬ್ಬರು ಮಹಾನ್ ಚಕ್ರವರ್ತಿಗಳು ಮುಖಾಮುಖಿಯಾಗುವ ಸಮಯ. ಒಂದು ಕಡೆ ಇಡೀ ಉತ್ತರ ಭಾರತವನ್ನ ಗೆದ್ದು ಉತ್ತರ ಪಥೇಶ್ವರ ಅಂತ ಬಿರುದು ಪಡೆದಿದ್ದ ಕನೋಜಿನ ಚಕ್ರವರ್ತಿ ಹರ್ಷವರ್ಧನ. ಇನ್ನೊಂದು ಕಡೆ ದಕ್ಷಿಣದ ಸ್ವಾಭಿಮಾನವನ್ನ ಕಾಪಾಡೋಕೆ ಸಿದ್ಧವಾಗಿದ್ದ ನಮ್ಮ ಬಾದಾಮಿಯ ಪುಲಿಕೇಶಿ. ಹರ್ಷನಿಗೆ ಇಡೀ ಭಾರತವನ್ನೇ ತನ್ನ ಕಾಲಡಿಗೆ ತರಬೇಕು ಅನ್ನೋ ಮಹತ್ವಾಕಾಂಕ್ಷೆ. ಆದರೆ ನಮ್ಮ ಪುಲಿಕೇಶಿ ತನ್ನ ನಾಡಿನ ಒಂದಿಂಚು ಜಾಗವನ್ನು ಬಿಟ್ಟುಕೊಡೋಕೆ ತಯಾರಿರಲಿಲ್ಲ. ಇದೊಂದು ರೀತಿ ಉತ್ತರ ವರ್ಸಸ್ ದಕ್ಷಿಣದ ಮಹಾಸಮರ. ಆ ಇಬ್ರು ದಿಗ್ಗಜರ ಸೇನೆಗಳು ನರ್ಮದಾ ನದಿಯ ದಡದಲ್ಲಿ ಮುಖಾಮುಖಿಯಾದವು. ಇಡೀ ದೇಶವೇ ಕುತೂಹಲದಿಂದ ನೋಡ್ತಿದ್ದ ಆ ಯುದ್ಧದಲ್ಲಿ ನಮ್ಮ ಪುಲಿಕೇಶಿನ ಸೈನ್ಯ ಹರ್ಷವರ್ಧನನ ಬೃಹತ್ ಸೇನೆಯನ್ನ ಸೋಲ್ಸ್ಬಿಡ್ತು. ಅಕ್ಷರಶಃ ಆ ದಿನದಿಂದ ನರ್ಮದಾ ನದಿ ಉತ್ತರ ಮತ್ತು ದಕ್ಷಿಣ ಭಾರತದ ನಡುವಿನ ಗಡಿಯಾಗಿ ನಿಂತೋಯ್ತು. ಹರ್ಷವರ್ಧನನನ್ನ ಸೋಲಿಸಿದ ಮೇಲೆಯೇ ಪುಲಿಕೇಶಿಗೆ ಬಂದಿದ್ದು ಆ ಬಿರುದು, ದಕ್ಷಿಣ ಪಥೇಶ್ವರ. ಅಂದ್ರೆ ದಕ್ಷಿಣದ ಸರ್ವೋಚ್ಚ ಅಧಿಪತಿ. ಯೋಚನೆ ಮಾಡಿ, ಉತ್ತರ ಪಥೇಶ್ವರನನ್ನೇ ಸೋಲಿಸಿದ ಮೇಲೆ ದಕ್ಷಿಣದಲ್ಲಿ ಇವರನ್ನ ಪ್ರಶ್ನಿಸೋಕೆ ಯಾರಿರ್ತಾರೆ? ಈ ಬಿರುದಿನ ಬಗ್ಗೆ ಐಹೊಳೆ ಶಾಸನದಲ್ಲಿ ಉಲ್ಲೇಖ ಇದೆ. ಅಷ್ಟೇ ಅಲ್ಲ, ಕೆಲವು ಕಡೆ ಪುಲಿಕೇಶಿಯ ಶೌರ್ಯಕ್ಕೆ ಮೆಚ್ಚಿ ಸ್ವತಃ ಹರ್ಷವರ್ಧನನೇ ಈ ಬಿರುದನ್ನ ಕೊಟ್ಟ ಅಂತಾನೂ ಹೇಳಲಾಗತ್ತೆ. ಆದ್ರೆ ಪ್ರತಿಯೊಂದು ಕಥೆಗೂ ಒಂದು ಅಂತ್ಯ ಇರುತ್ತಲ್ವೇ? ಇಷ್ಟೆಲ್ಲ ಸಾಧನೆ ಮಾಡಿದ ಪುಲಿಕೇಶಿಯ ಜೀವನದ ಕೊನೆಯ ದಿನಗಳು ಅಷ್ಟು ಸುಲಭವಾಗಿರ್ಲಿಲ್ಲ. ಅದು ಸಂಘರ್ಷಗಳಿಂದ ತುಂಬಿತ್ತು. ಒಂದು ಕಡೆ ಪುಲಿಕೇಶಿಗೆ ವಯಸ್ಸಾಗಿತ್ತು, ಆರೋಗ್ಯನೂ ಸರಿಯಿರಲಿಲ್ಲ. ಇನ್ನೊಂದು ಕಡೆ ಅವರ ಮಕ್ಕಳಲ್ಲೇ ಸಿಂಹಾಸನ ಕಾಡಿ ಕಿತ್ತಾಟ ಶುರುವಾಗಿತ್ತು.
ಇದೇ ಸರಿಯಾದ ಸಮಯ ಅಂತ ಕಾದು ಕುಳಿತಿದ್ದ ಅವರ ಬಹುದೊಡ್ಡ ಶತ್ರುಗಳು ಅಂದ್ರೆ ಪಲ್ಲವರು ಚಾಲುಕ್ಯರ ರಾಜಧಾನಿ ಬಾದಾಮಿಯ ಮೇಲೆ ಸತತವಾಗಿ ದಾಳಿ ಮಾಡಕ್ ಶುರು ಮಾಡಿದ್ರು. ಪಲ್ಲವರ ರಾಜ 1ನೇ ನರಸಿಂಹವರ್ಮ ಬಾದಾಮಿಯ ಮೇಲೆ ಅಂತಿಮ ದಾಳಿ ಮಾಡಿದಾಗ ಪುಲಿಕೇಶಿಗೆ ವಯಸ್ಸಾಗಿತ್ತು, ಅನಾರೋಗ್ಯ ಕಾಡ್ತಾ ಇತ್ತು. ಆದರೂ ಶರಣಾಗಿಲ್ಲ. ತಲೆ ಬಾಗೋದು ಅವರ ಜಾಯಮಾನದಲ್ಲೇ ಇರಲಿಲ್ಲ. ಕೊನೆಯ ಉಸಿರು ಇರೋವರೆಗೂ ಯುದ್ಧಭೂಮಿಯಲ್ಲೇ ಹೋರಾಡಿ ವೀರಮರಣವನ್ನಪ್ಪಿದ್ರು ಅಂತ ಇತಿಹಾಸ ಹೇಳತ್ತೆ. ಪುಲಿಕೇಶಿಯ ಸಾವು ಚಾಲುಕ್ಯರ ಕಥೆಯ ಅಂತ್ಯ ಆಗ್ಲಿಲ್ಲ. ಯಾಕಂದ್ರೆ ಅವರ ಪರಂಪರೆ ಅಷ್ಟು ಸುಲಭವಾಗಿ ಅಳಿಸಿ ಹೋಗುವಂಥದ್ದಾಗಿರ್ಲಿಲ್ಲ. ಯಾಕಂದ್ರೆ ಪುಲಿಕೇಶಿಯ ಮಗ 1ನೇ ವಿಕ್ರಮಾದಿತ್ಯ ಸುಮ್ನೆ ಕೂರ್ಲಿಲ್ಲ. ಆತ ಸೇಡು ತೀರಿಸ್ಕೊಳ್ಳೋಕೆ ಸಿದ್ಧನಾದ. ಪಲ್ಲವರನ್ನ ಸೋಲಿಸಿ ಕಳೆದುಕೊಂಡಿದ್ದ ಎಲ್ಲಾ ಪ್ರದೇಶಗಳನ್ನ ಮರಳಿಗೆದ್ದು ಚಾಲುಕ್ಯರ ವೈಭವವನ್ನ ಮತ್ತೆ ಸ್ಥಾಪಿಸಿದ. ತಂದೆ ಕಟ್ಟಿದ ಸಾಮ್ರಾಜ್ಯವನ್ನ ಮಗ ಉಳಿಸ್ಕೊಂಡ. 33 ವರ್ಷಗಳು. ಇದು ಇಮ್ಮಡಿ ಪುಲಿಕೇಶಿ ಆಳಿದ ಒಟ್ಟು ವರ್ಷಗಳ ಸಂಖ್ಯೆ. ಈ 33 ವರ್ಷಗಳಲ್ಲಿ ಅವರು ಇಡೀ ದಕ್ಷಿಣ ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಿಸ್ಬಿಟ್ರು. ಈಗೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ. ಬಾಹುಬಲಿ ಸಿನಿಮಾ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ಆ ಬ್ಲಾಕ್ ಬಸ್ಟರ್ ಸಿನಿಮಾಗೆ ಸ್ಫೂರ್ತಿ ಯಾರು ಗೊತ್ತಾ? ಬೇರೆ ಯಾರೂ ಅಲ್ಲ, ನಮ್ಮದೇ ನಾಡಿನ ಇಮ್ಮಡಿ ಪುಲಿಕೇಶಿ. ಇದನ್ನ ಸ್ವತಃ ನಿರ್ದೇಶಕ ಎಸ್ ರಾಜಮೌಳಿಯವರೇ ಹೇಳಿದ್ದಾರೆ. ಯೋಚನೆ ಮಾಡಿ, ಸುಮಾರು 1300 ವರ್ಷಗಳ ಹಿಂದಿನ ಒಬ್ಬ ರಾಜನ ಕಥೆ ಇವತ್ತಿಗೂ ಒಂದು ಮಹಾಕಾವ್ಯಕ್ಕೆ ಸ್ಫೂರ್ತಿಯಾಗುತ್ತೆ ಅಂಡ್ಲೆ ಆ ವ್ಯಕ್ತಿತ್ವ ಎಂಥದ್ದಿರ್ಬೇಕಲ್ಲ. ಹಾಗಾದ್ರೆ ದಕ್ಷಿಣದ ಸ್ವಾಭಿಮಾನದ ಸಂಕೇತವಾಡಿ ನಿಂತು ಉತ್ತರದ ಅಧಿಪತಿಯನ್ನೇ ಮಣಿಸಿ ಕೊನೆಯುಸಿರು ಇರುವವರೆಗೂ ಹೋರಾಡಿದ ಈ ದಕ್ಷಿಣ ಪಥೇಶ್ವರನ ಬಗ್ಗೆ ನಮ್ಮ ಅಭಿಪ್ರಾಯವೇನು? ಈ ಮಹಾನ್ ಕನ್ನಡಿಗನ ಕಥೆ ನಿಜಕ್ಕೂ ರೋಚಕ ಅಲ್ವಾ? ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.